ಕಾರು ಅಡ್ಡಗಟ್ಟಿ ಕಳ್ಳರನ್ನ ಹಿಡಿದ ಯುವಕರು. ದೇವಸ್ಥಾನದಲ್ಲಿ ಕಳ್ಳತನಕ್ಕೆ ಬಂದವರು ಸಿಕ್ಕಿದ್ದೇ ರೋಚಕ. ಬಹಳಷ್ಟು ಕಳ್ಳರು ರಾತ್ರಿ ಹೊತ್ನಲ್ಲೇ ಕನ್ನ ಹಾಕ್ತಾರೆ ಕಣ್ರಿ. ಆಗ ಜನಸಂದಣೆ ಕಡಿಮೆ ಇರುತ್ತೆ, ಯಾರ ಓಡಾಟ ಇರಲ್ಲ ಅನ್ನೋ ನಂಬಿಕೆ ಇರುತ್ತೆ. ಆದ್ರೆ ಕಳ್ಳರು ಕಳ್ಳತನ ಮಾಡೋದಕ್ಕೆ ದೊಡ್ಡ ಪ್ಲಾನ್ ಮಾಡಿಕೊಂಡಿದ್ರು. ಆದ್ರೆ ಕಳ್ಳರೇನೋ ಕಳ್ಳತನ ಮಾಡಿದ್ದಾರೆ, ಕದ್ದ ಮಾಲ್ ಮಾತ್ರ ಕಳ್ಳರ ಬಾಯಿಗೆ ಬಂದಿಲ್ಲ ನೋಡಿ. ಕಳ್ಳರನ್ನ ಗ್ರಾಮದ ಯುವಕರೇ ಸೆದೆ ಬೆಳೆದಿರುವ ಘಟನೆ ಇದು. ಕಳ್ಳರನ್ನ ಥೇಟ್ ಸಿನಿಮಾ ಶೈಲಿಯಲ್ಲಿ ಟ್ರ್ಯಾಕ್ಟರ್ನಿಂದ ಅಡ್ಡಗಟ್ಟಿ ಕಳ್ಳರನ್ನ ಗ್ರಾಮದ ಯುವಕರು ಪೊಲೀಸರಿಗೆ ಹಿಡಿದುಕೊಟ್ಟಿದ್ದಾರೆ. ವೈದಿ ಬೈ ಈ ರೀತಿಯ ಗ್ರಾಮದ ಯುವಕರಿಗೆ ಸಿಕ್ಕಿ ಬಿದ್ದಿರುವ ಕಳ್ಳರನ್ನ ಸರಿಯಾಗಿ ನೋಡಿ. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನಲ್ಲಿ ಇಂಥದೊಂದು ಘಟನೆ ನಡೆದೋಗಿದೆ. ಇಲ್ಲಿನ ಹನಗೋಡು ಹುಬ್ಬಳ್ಳಿಯ ನೇರಳಕೊಪ್ಪೆ ಗ್ರಾಮದಲ್ಲಿ ಕಳ್ಳರನ್ನ ಹಿಡಿಯಲಾಗಿದೆ. ಓಂಕಾರೇಶ್ವರನ ಹುಂಡಿ ಪೂಜಾ ಸಾಮಗ್ರಿ ಕಳ್ಳತನ. ಮಹಾಲಕ್ಷ್ಮಿ ದೇಗುಲದ ಬಾಗಿಲು ಒಡೆದಾಗ ಸಿಕ್ಕಿ ಬಿದ್ರು. ಹೆಬ್ಬಾಳ ಗ್ರಾಮದ ಓಂಕಾರೇಶ್ವರ ದೇವಾಲಯದಲ್ಲಿ ಹುಂಡಿ ಪೂಜಾ ಸಾಮಗ್ರಿ ಕಳವು ಮಾಡಿದ್ದ ಖದೀಮ್ರು ಇವರು. ಬಳಿಕ ನೇರಳೆಕೊಪ್ಪೆ ಗ್ರಾಮದ ಮಹಾಲಕ್ಷ್ಮಿ ದೇವಾಲಯದ ಬಾಗಿಲು ಕೂಡ ಹೊಡೆದಿದ್ದಾರೆ. ಇನ್ನೇನು ಒಳ ಪ್ರವೇಶಿಸಬೇಕು ಅಷ್ಟರಲ್ಲೇ ಶಬ್ದ ಕೇಳಿದೆ. ಶಬ್ದ ಕೇಳಿ ಓಡೋಡಿ ಬಂದ ಗ್ರಾಮದ ಯುವಕರು ಕಳ್ಳರನ್ನ ಹಿಡಿದಿದ್ದಾರೆ. ಆಗ ಗ್ರಾಮದ ಜನರನ್ನ ಕಂಡು ಕಳ್ಳರು ಅಲ್ಲಿಂದ ಕಾರ್ನಲ್ಲಿ ಓಡಲು ಪ್ರಯತ್ನ ಪಟ್ಟಿದ್ರು ನೋಡಿ. ಫಸ್ಟ್ ಟೈಮ್ ನಿಜವಾಗ್ಲೂ ನನ್ಗೆ ಗೊತ್ತಿರ್ಲಿಲ್ಲ. ಫೋಟೋ ತೋರಿಸ್ತೀನಿ. ಆದ್ರೆ ಗ್ರಾಮದ ಯುವಕರು ಬಿಡ್ಲಿಲ್ಲ. ಟ್ರ್ಯಾಕ್ಟರ್ನಿಂದ ಬೆನ್ನಟ್ಟಿ ಕಬ್ಬಿನ ಹೊಲದಲ್ಲಿ ಹಾಸಿ ಕಳ್ಳರ ಕಾರನ್ನ ಅಡ್ಡಗಟ್ಟಿ ಕಳ್ಳರನ್ನ ಹಿಡಿದಿದ್ದಾರೆ. ಇದು ನಸುಕಿನ ಜಾವ 4 ಗಂಟೆಗೆ ನಡೆದಿರುವ ಘಟನೆ. ಆಗ ಪೊಲೀಸರಿಗೆ ಕಳ್ಳರನ್ನ ಒಪ್ಪಿಸಿದ್ದಾರೆ. ಬಂಧಿತ ಕಳ್ಳರು ಮೈಸೂರಿನ ಕೆಸರಿ ಬಡಾವಣೆಯ ಮಹಮ್ಮದ್ ಅನಾಸ್ ಆದಿಲ್ ಅಂತ ಗುರುತಿಸಲಾಗಿದೆ. ಇನ್ನು ಇಬ್ಬರು ಕಳ್ಳರು ಪರಾರಿಯಾಗಿದ್ದಾರೆ. ಅವರ ಹುಡುಕಾಟ ಮುಂದುವರೆದಿದೆ. ಕಳ್ಳರನ್ನ ಹಿಡಿದುಕೊಟ್ಟ ಗ್ರಾಮದ ಯುವಕರಿಗೆ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ಬಿಗ್ ಟಿವಿ ಕರ್ನಾಟಕ, ಮೈಸೂರು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.